ಇನ್ನು ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಬಿಜೆಪಿ ಹಗರಣದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಬಿಜೆಪಿಯ ಎನ್ಆರ್ ರಮೇಶ್ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಯಾವ ದಾಖಲೆ ಅಂದ್ರೆ ಕಾಫಿ ತಿಂಡಿ ಬಿಸ್ಕೆಟ್ ಹೆಸರಲ್ಲಿ ಸಿದ್ದರಾಮಯ್ಯ ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ. ಕಾಫಿ ತಿಂಡಿ ಬಿಸ್ಕೆಟ್ಗೆ ಸಿದ್ದು 200 ಕೋಟಿಯಷ್ಟು ಲೂಟಿಯನ್ನ ಹೊಡೆದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕಾಫಿ ತಿಂಡಿ ಬಿಸ್ಕೆಟ್ಗೆ ಅಂತಾನೆ 200 ಕೋಟಿ ಖರ್ಚಾಗಿದೆಯಂತೆ. ಅದರ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ಇವತ್ತು ಬಿಜೆಪಿಯ ಎನ್ಆರ್ ರಮೇಶ್. ಒಂದು ಕಡೆ ಮಾಡಾಳು ಪ್ರಕರಣದಿಂದ ಬಿಜೆಪಿಗೆ ಆಗಿರುವಂತಹ ಮುಜುಗರವನ್ನ ತಪ್ಪಿಸ್ಕೊಳ್ಳೋಕೆ, ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಯಾವ ತರ ಅಸ್ತ್ರಗಳನ್ನ ಈಗ ಕಾಂಗ್ರೆಸ್ ಮೇಲೆ ಬಿಡಬೇಕು ಅಂತ ಹೇಳಿ ಬಿಜೆಪಿ ತಯಾರಿಗಳನ್ನ ಮಾಡ್ಕೊಂಡಿತ್ತಲ್ಲ, ಈಗ ಸಿದ್ದರಾಮಯ್ಯ ಕಾಲದ ಹಗರಣದ ಒಂದು ದಾಖಲೆಯನ್ನ ಎನ್ಆರ್ ರಮೇಶ್ ರಿಲೀಸ್ ಮಾಡಿದ್ದಾರೆ. 11 ಲಕ್ಷ ಅಲ್ಲ, ವರ್ಷಕ್ಕೆ 82 ದಿನ ರಜಾ ದಿನಗಳು ಬರುತ್ತೆ. ಅಲ್ಲೂ ಕೆಲಸ ಮಾಡಿಬಿಟ್ಟಿದ್ರು ಅಂತ ಭಾವಿಸಿದ್ರು ಕೂಡ ಸಿದ್ದರಾಮಯ್ಯನವರು ಅತ್ಯಂತ ಪ್ರಾಮಾಣಿಕ ಅಂತ ತಮ್ಮ ಬೆನ್ನು ಅವ್ರು ತಟ್ಕೊಂತಾರೆ. ಅವರು ರಜಾನೇ ತಗೊಳ್ದೆ ಸೆಕೆಂಡ್ ಸಾಟರ್ಡೆ, ಭಾನುವಾರ, ರಂಜಾನು, ಬಕ್ರೀದು, ಗಣೇಶನ ಹಬ್ಬ, ದಸರಾ ಹಬ್ಬ, ದೀಪಾವಳಿ, ಯಾವುದು ಗಾಂಧಿ ಜಯಂತಿ, ಸ್ವಾತಂತ್ರ್ಯ ದಿನಾಚರಣೆ, ಯಾವ ದಿನ ರಜಾ ತಗೊಳ್ದಿರೋನು ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತ ಭಾವಿಸಿದ್ರು ಕೂಡ ಒಂದಿನಕ್ಕೆ 11 ಲಕ್ಷ ಆಗುತ್ತೆ. ಆದರೆ ವರ್ಷಕ್ಕೆ 82 ದಿನ ಕಡ್ಡಾಯ ರಜೆ ಇರ್ತದೆ. 5 ವರ್ಷಕ್ಕೆ 410 ದಿನ ಆಗುತ್ತೆ. ಆ ರೀತಿ 410 ದಿನ ರಜಾ ಅವಧಿಯಲ್ಲಿ ನಾವು ಲೆಕ್ಕ ಹಾಕಿದಾಗ, ಇನ್ನುಳಿದಂಥ ದಿನಕ್ಕೆ ಲೆಕ್ಕ ಹಾಕಿದಾಗ ದಿನಕ್ಕೆ 14 ಲಕ್ಷ ರೂಪಾಯಿಗಳಷ್ಟು ಹಣ ಕೇವಲ ಕಾಫಿ ತಿಂಡಿ ಬಿಸ್ಕೆಟ್ಗೆ ಖರ್ಚು ಮಾಡಿದಂಥ ಒಬ್ಬ ಪುಣ್ಯಾತ್ಮ ಸಿದ್ದರಾಮಯ್ಯನವರು. ಇದರಲ್ಲಿ ಅವರು ಈ ರೀತಿ ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. 10 ಗಂಟೆಗೆ ಎಕ್ಸಾಕ್ಟ್ ಆಗಿ ಇದೇ ತರದ ವಿಷಯವನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಕಾರಣ ಸಿದ್ದರಾಮಯ್ಯ ಕಾಲದ್ದು, ಕಾಂಗ್ರೆಸ್ ಕಾಲದ್ದೇನಾದ್ರೂ ಹಗರಣವನ್ನ ಬಿಜೆಪಿ ಪ್ರಸ್ತಾಪ ಮಾಡುತ್ತಾ ಅಂತ. ಈಗ ನೋಡಿ 12 ಗಂಟೆಗೆ ಆಲ್ರೆಡಿ ಆ ದಾಖಲೆ ರಿಲೀಸ್ ಆಯಿತು ಕೃಷ್ಣ. ಬಟ್ ಇದು ತನಿಖೆಗೆ ಒಪ್ಪಿಸುವಂತ ನಿಟ್ಟಲ್ಲಿ ಸರ್ಕಾರ ತಯಾರಿದೆಯಾ? ಮತ್ತೆ ಎಲೆಕ್ಷನ್ ಟೈಮ್ನಲ್ಲಿ ಈ ಒಂದು ದಾಖಲೆ ಏನಿದೆ ಯಾವ ತರ ಎಫೆಕ್ಟ್ ಬೀರಬಹುದು? ಖಂಡಿತವಾಗ್ಲೂ ಶರ್ಮಿತಾ, ಎಲ್ಲ ಒಂದ್ ಕಡೆ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡ್ತಿದೆ ಅನ್ನೋದು ಇದ್ರ ಸ್ಪಷ್ಟವಾಗಿ ಇದರಿಂದನೇ ಗೊತ್ತಾಗ್ತಾ ಇದೆ. ನೀವು ಬೆಳಗ್ಗೆ ತನ್ನ ಡಿಸ್ಕಷನ್ ಕೂಡ ಮಾಡಿದ್ವಿ. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಕೂಡ ಈ ಒಂದು ವಿಚಾರವಾಗಿ ಈಗ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಸ್ವತಃ ಮಾತಾಡಿದ್ದಾರೆ ಅಂತ ಅಂದ್ರೆ ಇಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳನ್ನ ಕಟ್ಟಿ ಹಾಕುವಂತ ಒಂದು ಕೆಲಸಕ್ಕೆ ರಾಜ್ಯದ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಹೇಳಿದ ನಂತರವಾಗಿ ಈಗ ಎನ್ಆರ್ ರಮೇಶ್ ಅವರು ಸೂಕ್ತವಾದಂತಹ ದಾಖಲೆಗಳನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಏನು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಅಂತ ಬಿಜೆಪಿ ವಿರುದ್ಧವಾಗಿ ಬಿಂಬಿಸ್ತಾ ಇದೆ. ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಒಂದೊಂದೇ ಹಗರಣಗಳು ಅಂದ್ರೆ ಸಣ್ಣ ಪುಟ್ಟ ಆಗಿರ್ಬೋದು ಮತ್ತೆ ದೊಡ್ಡ ಹಗರಣಗಳು ಆಗಿರ್ಬೋದು, ಆ ಮುಖಾಂತರವಾಗಿ ಒಂದ್ ರೀತಿ ಸಿದ್ದರಾಮಯ್ಯಗೆ ತಿರುಗೇಟು ಕೊಡುವಂತದ್ದು, ಕಾಂಗ್ರೆಸ್ಗೆ ಪ್ರತ್ಯುತ್ತರ ಕೊಡುವಂತ ಒಂದು ಕೆಲಸವನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅಂತದ್ದು. ಅಂದ್ರೆ ಈಗಾಗಲೇ ಚುನಾವಣೆಯಲ್ಲಿ ಒತ್ತಿರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಭ್ರಷ್ಟಾಚಾರ ಅನ್ನೋ ಒಂದು ವಿಚಾರದಲ್ಲಿ ಮುಜುಗರಕ್ಕೀಡಾಗಬಾರದು. ಏನೇ ಭ್ರಷ್ಟಾಚಾರದ ವಿಚಾರವನ್ನ ಕಾಂಗ್ರೆಸ್ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ತಕ್ಕಂತೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಬೇಕು. ಹಿಂದೆ 40% ಮತ್ತೆ ಪೇ ಸಿಎಂ ಅನ್ನೋ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಕಾಲದಲ್ಲಿ ನಡೆದಂತ ಇಂದಿನ ಕಾಂಗ್ರೆಸ್ ಕಾಲದ ಹಗರಣಗಳ ಮುಖಾಂತರವಾಗಿ ಪ್ರತ್ಯುತ್ತರ ಮತ್ತೆ ತಿರುಗೇಟು ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಈಗ ಮತ್ತೆ ಈಗಾಗಲೇ ಏನು ಮಾಡಾಳು ವಿರೂಪಾಕ್ಷ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ವಿಡಿಯೋ ಏನು ವೈರಲ್ ಆಗಿದೆ, ಮತ್ತೆ ಕೋಟಿ ಹಣ ಸಿಕ್ಕಿದೆ. ಆ ಒಂದು ವಿಚಾರವಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಈಗಾಗಲೇ ಬಂದ್ಗೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಈಗ ಕಾಂಗ್ರೆಸ್ಗೆ ಒಂದ್ ರೀತಿ ಭ್ರಷ್ಟಾಚಾರ ಅಂದ್ರೆ ಕಾಫಿ ತಿಂಡಿಯಲ್ಲೂ ಕೂಡ ಸಿದ್ದರಾಮಯ್ಯವರು ಭ್ರಷ್ಟಾಚಾರವನ್ನ ಮಾಡಿದ್ರು ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ರೀತಿ ಭ್ರಷ್ಟಾಚಾರದ ಮುಖಾಂತರವಾಗಿನೇ ತಿರುಗೇಟು ಕೊಡುವಂತ ಒಂದು ಕೆಲಸಕ್ಕೂ ಕೂಡ ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳು ಮುಂದಾಗಿರುವಂತದ್ದು. ಈ ಒಂದು ವಿಚಾರವಾಗಿ ಕೂಡ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಂದ್ರೆ ನಾಳೆ ಅಥವಾ ನಾಡಿದ್ದೊಳಗಡೆ ಸೂಕ್ತವಾದಂತ ತನಿಖೆಗೆ ವಹಿಸುವಂತ ನಿಟ್ಟಿನಲ್ಲೂ ಕೂಡ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ತನಿಖೆ ಮಾಡಿಸೋದ್ರ ಮುಖಾಂತರವಾಗಿ ಒಂದು ರೀತಿ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಈ ರೀತಿಯಾಗಿ ಭ್ರಷ್ಟಾಚಾರವನ್ನ ಮಾಡಿದ್ರು, ನಮ್ಮ ಮೇಲೆ ಭ್ರಷ್ಟಾಚಾರವನ್ನ ಆರೋಪವನ್ನ ಹೊರಿಸ್ತಾರೆ. ಆದ್ರೆ ಸಿದ್ದರಾಮಯ್ಯ ಕಾಫಿ ತಿಂಡಿಯಲ್ಲೂ ಕೂಡ ಬಿಟ್ಟಿರ್ಲಿಲ್ಲ. ಈ ರೀತಿ ಹಗರಣವನ್ನ ಮಾಡಿದ್ರೆ ಕೋಟಿ ಲೂಟಿಯನ್ನ ಮಾಡಿದ್ರು ಅನ್ನೊಂದು ವಿಚಾರವನ್ನ ಚುನಾವಣಾ ಪ್ರಚಾರದಲ್ಲಿ ಪ್ರಸ್ತಾಪವನ್ನ ಮಾಡೋದ್ರ ಮುಖಾಂತರವಾಗಿ ಜನರಿಗೆ ತಿಳಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಭ್ರಷ್ಟಾಚಾರ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ಕೌಂಟರ್ ಆಗಿ ವಿಚಾರವನ್ನ ತಿಳಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್.